ಹಾಯ್ ಫ್ರೆಂಡ್ಸ್, ನೋಡ್ರಿ ಈ ರೀತಿ ಗೂಡು ಮೆಹಂದಿ ಮನೆ ಒಳಗನ ಈಸಿ ರೀತಿಯಿಂದ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಬಳಸಿ ನೀವು ಯಾವ ರೀತಿ ಗೂಡು ಮೆಹಂದಿನ ಮಾಡ್ಕೊಳ್ಳೋದು ಅಂಥೇಳಿ ನಾನು ನಿಮಗೆ ಈಸಿ ರೀತಿಯಿಂದ ಹೇಳ್ಕೊಟ್ಟಿದ್ದೀನಿ ರೀ. ನೋಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಆಮೇಲೆ ನೀವು ಒಂದು 5 ನಿಮಿಷ ಆದರೂ ಬಿಟ್ಟು ತೊಳ್ಕೊಬೋದು ರೀ. ಆಮೇಲೆ ಒಂದು 15 ನಿಮಿಷ ಆದರೂ ಬಿಟ್ಟು ತೊಳ್ಕೊಬೋದು ರೀ. ಕೆಂಪಂದ್ರೆ ಕೆಂಪಾಕೈತಿ. ನೀವು ಅಂಗಡಿ ಒಳಗೆ ತರಿಸ್ಕೊಂಡು ರೊಕ್ಕ ವೇಸ್ಟ್ ಮಾಡೋ ಬದಲಿ ಮನೆ ಒಳಗನ ನೀವು ಈಸಿ ರೀತಿಯಿಂದ ಮಾಡಿರಿ, ನಿಮಗೂ ಉಪಯೋಗ ಆಕೈತ್ರಿ. ನಾನು ಮಾಡಿದಂತಹ ಟ್ರಿಕ್ನ ನೀವು ಯೂಸ್ ಮಾಡಿರಿ. ಇದ್ರೊಳಗೆ ಏನು ಜಾಸ್ತಿ ಹಾಕಂಗಿಲ್ಲ ರೀ, ಯೂಸ್ ಮಾಡಂಗೂ ಇಲ್ಲ ರೀ. ಯಾವುದು ಸೈಡ್ ಎಫೆಕ್ಟೂ ಆಗಲ್ಲ. ಆ ರೀತಿ ನಾನು ನಿಮಗೆ ಗೂಡು ಮೆಹಂದಿನ ಮಾಡಿ ತೋರಿಸಿದ್ದೀನಿ. ಇವಾಗ ಅದು ಹೆಂಗೆ ಮಾಡೋದು ಅಂಥೇಳಿ ನಾನು ನಿಮಗೆ ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ ರೀ. ನೀವು ಅದೇ ರೀತಿನ ಫಾಲೋ ಮಾಡಿರಿ. ಇವಾಗ ನೋಡೋಂಬರ್ರಿ ಅದಕ್ಕೆ ಏನೇನು ಬೇಕು ಅಂಥೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೊಕು ಮಿನಿ ಕಿಚನ್. ಬರ್ರಿ, ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ನಾನು ಇವತ್ತು ಸ್ಪೆಷಲ್ ಆದಂಥ ಗೂಡು ಮೆಹಂದಿ ಮಾಡೋದು ಹೇಗೋ ಅಂತಂದು ನಾನು ನಿಮಗೆ ತೋರಿಸ್ಕೊಡತ್ತೀನಿ ರೀ ಈಸಿಲಿಂದ. ಆಮೇಲೆ ಜಾಸ್ತಿ ಏನು ಮನೆ ಒಳಗಿರುವಂಥ ಸಾಮಗ್ರಿಗಳಿಂದನ ನಾನು ಹೇಗೆ ಗೂಡು ಮೆಹಂದಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ರೀ. ಬರ್ರಿ, ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ ರೀ. ಇಲ್ಲಿ ನಾನು 1 ಕಪ್ ಆಗೋವಷ್ಟು ಇದು ತೊಗೊಂಡಿನಿ ರೀ, ಚಾ ಪುಡಿ. ಆಮೇಲೆ 1 ಕಪ್ ಆಗೋವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರೀ. ಸಕ್ಕರೆ ನೀವು ಎಷ್ಟು ಯೂಸ್ ಮಾಡಿದಿರಿ ಅಷ್ಟು ಚಲೋ ರೀ. ಆಮೇಲೆ ಚಾ ಪುಡಿ ನಾನು ಕಲರಿಗೆ ಅಂತ ಹೇಳಿ ತೊಗೊಂಡಿದ್ದೀನಿ ರೀ ಅದು. ಆಮೇಲೆ ಇಲ್ಲಿ ನಾನು 1 ಕಪ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ರೀ. ನಿಮ್ಮ ಕಡೆ ಪ್ಯೂರ್ ಬೆಲ್ಲ ಐತಂದ್ರೂ ತೊಗೋರಿ, ನೀವು ನಡಿತೈತಿ. ನನ್ನ ಕಡೆ ಇದೈತೆ, ನಾನು ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಡಬ್ರಿ ತೊಗೊಂಡಿದ್ದೀನಿ ರೀ. ನೀವು ಎಂಥದ್ದಾದ್ರೂ ಡಬ್ರಿ ತೊಗೋಬೋದು ರೀ, ನಡೀತೀರಿ. ಇಲ್ಲತ್ತಂದ್ರೆ ಬಾಳ್ಗೆದೊಳಗೂ ನೀವು ಈಸಿ ರೀತಿಯಿಂದ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ತೊಗೊಂಡಿದ್ದೇನೆ ರೀ, 1 ಕಪ್ ಚಾ ಪುಡಿ. ಇದನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ ರೀ. ಇದ್ರೊಳಗೆ ಹಾಕಿ ಇವಾಗ ಇದ್ರೊಳಗೆ ನೆಕ್ಸ್ಟ್ ಏನು ಹಾಕೋಣಪ್ಪ ಅಂತಂದ್ರೆ ಸಕ್ಕರೆ ಹಾಕ್ಕೊಳ್ಳೋಣ ರೀ. ಸಕ್ಕರೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಸಕ್ಕರೆ ಒಳ್ಳೆ ಕಲರ್ ಕೊಡ್ತೈತ್ರಿ ನೇಲ್ಸಿಗೆ. ಆಮೇಲೆ ಚಾ ಪುಡಿನೂ ಕಲರ್ ಬಿಡ್ತೈತ್ರಿ. ಹಾಗಾಗಿ ನಾನು ಸಕ್ಕರೆ ಚಾ ಪುಡಿ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೀನಿ ರೀ. ನೀವು ಅಳತೆ ಪ್ರಕಾರನೂ ತೊಗೋರಿ, ಇಲ್ಲತ್ತಂದ್ರೆ ನಿಮ್ಮ ಕೈಗೆ ಎಷ್ಟು ಇದಾಕಿತ್ತು ನೋಡಿರಿ ಎಷ್ಟಾದರೂ ನೀವು ಇದ್ರೊಳಗೆ ಹಾಕ್ಕೋಬೋದು, ಏನೋ ಇದ್ರೊಳಗಿಲ್ಲ ರೀ. ಆಮೇಲೆ ನಾವು ಸಕ್ಕರೆ ಚಾ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ. ಅದು ಒಂದು ಸ್ವಲ್ಪ ಇದಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ಮೇಲೆ ನಾನಿಲ್ಲಿ 1 ಕಪ್ ಆಗುವಷ್ಟು 1-2 ಚಮಚ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ರೀ, ಸಣ್ಣಗೆ ಮಾಡಿ. ನೀವು ಬೇಕಂದ್ರೆ ಅದು ಪ್ಯೂರ್ ಬೆಲ್ಲ ಸಿಗ್ತೈತಲ್ರಿ, ಅದಾದರೂ ನೀವು ತೊಗೋಬೋದು, ನಡಿತೈತಿ. ಯಾವುದಾದ್ರೂ ತೊಗೋಬೋದು ರೀ. ಅದು ತೊಗೊಂಡ್ರೆ ಇನ್ನೂ ಜಾಸ್ತಿ ಕಲರ್ ಕೊಡ್ತೈತ್ರಿ ಉಗುರಿಗೆ. ಹಾಗಾಗಿ ನೀವು ಅದನ್ನು ತೊಗೋರಿ. ನನ್ನ ಕಡೆ ಇದ್ದಿದ್ದಿಲ್ಲ, ಹಾಗಾಗಿ ನಾನು ಈ ಬೆಲ್ಲ ತೊಗೊಂಡಿದ್ದೀನಿ ರೀ. ಎಲ್ಲ ಬೆಲ್ಲನೂ ಸಕ್ಕರೆ ಚಾ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು 5-15 ನಿಮಿಷ ಅದನ್ನು ನೀವು ಮಿಕ್ಸ್ ಮಾಡ್ಕೊತಾನೆ ಇರಬೇಕ್ರಿ. ಮಿಕ್ಸ್ ಮಾಡಿ ಆಮೇಲೆ ಬೆಲ್ಲ, ಸಕ್ಕರೆ, ಚಾ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ. ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಸೈಡ್ ಎಲ್ಲ ಹಾಕೋಬೇಕ್ರಿ. ಅದು ಅಂದರೆ ನಡುಕ್ಕೆ ನಾವು ಒಂದು ಬಟ್ಲ ಇಡ್ತೇವಲ್ಲ ರೀ, ಹಾಗಾಗಿ ಸೈಡ್ ಸ್ವಲ್ಪ ಎಲ್ಲ ಹಾಕೋಬೇಕ್ರಿ. ನೀವು ಬೇಕಂದ್ರೆ ನೀರನ್ನು ಹಾಕೋರಿ ಚಾ ಪುಡಿ ಒಳಗೆ, ಇಲ್ಲದ ಹೊತ್ತು ಬಿಡ್ತೈತೆ ಅದು ಜಲ್ದಿ ಘಾಟ್ ಹೇಳ್ತೈತ್ರಿ. ಹಾಗಾಗಿ ಘಾಟ್ ಹೇಳ್ಬಾರ್ದು ಅಂತಂದು ನೀವು ಸ್ವಲ್ಪ ನೀರಾದರೂ ಹಾಕೋರಿ, ನಡೀತೈತಿ. ಇಲ್ಲತ್ತಂದ್ರೆ ಹಂಗಾದರೂ ಬಿಡ್ರಿ, ಏನಾಗಲ್ರಿ. ಇವಾಗ ನಾನು ಆ ಸೈಡೆಲ್ಲ ಸ್ವಲ್ಪ ಹಾಕಿ ನಡುಕ್ಕೆ ಒಂದು ಬಟ್ಲ ಇಟ್ಟಿದ್ದೀನಿ ರೀ. ಬಟ್ಲ ಇಟ್ಟು ಇವಾಗ ನಾವು ನೆಕ್ಸ್ಟ್ ಗ್ಯಾಸ್ ಹಚ್ಚೋಣ್ರಿ. ಗ್ಯಾಸ್ ಸ್ವಲ್ಪ ಮೀಡಿಯಮ್ ಫ್ಲೇಮ್ದೊಳಗೆ ಇಡ್ರಿ, ಯಾಕಂತಂದ್ರೆ ಜಲ್ದಿ ಹೊತ್ತು ಬಿಡ್ತೈತದ. ಹಾಗಾಗಿ ನೀವು ಮೀಡಿಯಮ್ ಫ್ಲೇಮ್ದೊಳಗೆ ಇಟ್ಟು ಅದ್ರ ಮೇಲೆ ಒಂದು ತಾಟ್ ಮುಚ್ಚಬೇಕ್ರಿ. ತಾಟ್ ಆದರೂ ಮುಚ್ಚ್ರಿ, ಇಲ್ಲ ಒಂದು ಸಣ್ಣದ ಪ್ಲೇಟ್ ಆದರೂ ಮುಚ್ಚ್ರಿ. ಅದ್ರ ಕರೆಕ್ಟ್ ಆಗಬೇಕ್ರಿ ಅದಕ್ಕೆ. ಆ ರೀತಿ ನೀವು ಪ್ಲೇಟನ್ನು ಮುಚ್ಚಬೇಕು. ಮುಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕ್ರಿ. ಒಂದು ಲೋಟ ಅಷ್ಟು, ಇಲ್ತಂದ್ರೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿರಿ. ನೀರು ಹಾಕಿ ಒಂದು 5-10 ನಿಮಿಷ ಬಿಡಬೇಕ್ರಿ. ಅದು ಬಿಟ್ಟು ಇಲ್ಲಿ ಇವಾಗ ನಾನು ಕೆಳಗೆ ಇಳಿಸಿದ್ದೇನೆ. ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟಿದ ಕೂಡಲೇ ಇದು ಘಾಟ್ ಆದಂಗೆ ಹಾಕೈತ್ರಿಪ್ಪ, ಫುಲ್ ಘಾಟ್ ಹಾಕೈತ್ರಿ. ಹಾಗಾಗಿ ನೀವು ಒಂದು 5-10 ನಿಮಿಷ ಅಷ್ಟೇ ಬಿಡ್ರಿ ಗ್ಯಾಸ್ ಮೇಲೆ. ಆವಾಗ ಜಲ್ದಿ ಬಂದ್ ಮಾಡ್ಕೊಂಬಿಡ್ರಿ. ನಮ್ಮ ನೀರಂಕ ಫುಲ್ ಬಿಸಿ ಆಗಿಬಿಟ್ಟಿದ್ರಿ. ಇಲ್ಲಿ ನೋಡ್ಬೋದು ರೀ, ನಾನು ಸ್ವಲ್ಪ ಕೆಳಗೆ ನೀರು ಹಾಕಿದ್ದಾರೆ. ಅದು ಏನಾಗಲ್ರಿ, ಕೆಳಗೆ ನೀರು ಹಾಕಿದ್ರು ನಡೀತೈತಿ. ನೋಡ್ಬೋದು ನೀವು ನಮ್ಮದು ಯಾವ ರೀತಿ ಬಂದೈತಪ್ಪ ಅಂತಂದು. ವಾಟಿಕೆದೊಳಗೆ ಭಾಳರ್ ಬರಲಿ ಸ್ವಲ್ಪರ ಬರಲಿ ಒಟ್ಟು ಬಂದ್ರೆ ನಡಿತೈತ್ರಿ. ಸ್ವಲ್ಪ ನೀರು ಹಾಕಿದ್ದೆ ನಾನು. ಇವಾಗ ಇದನ್ನು ತೊಗೊಂಬಿಡೋಣ್ರಿದ್ರೊಳಗೆ. ಅಂದ್ರೆ ತಳ ಹತ್ತಿ ಬಿಡ್ತಂದ್ರೆ ಮತ್ತು ಡಬ್ರಿ ಎದಕ್ಕೆ ಉಪಯೋಗ ಬರಲ್ರಿ ಅದು. ಹಾಗಾಗಿ ನಾನು ಸ್ವಲ್ಪ ಇದು ಹಾಕಿದ್ದೀರಿ. ಆದರೂ ತಳ ಹತ್ತಿದ್ರಲ್ಲಿ ಇರಲಿ. ಇವಾಗಿದ ಆಮೇಲೆ ತೊಳೆಯೋಣ ನಾವು. ಇವಾಗ ಇದಕ್ಕೆ ನಾನು ಸ್ವಲ್ಪ ಮೈದಾ ಆ್ಯಡ್ ಮಾಡ್ತೀನಿ ರೀ. ಇದ್ರೊಳಗೆ ಇವಾಗ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾನ ಆ್ಯಡ್ ಮಾಡ್ಕೊತೀನಿ ರೀ.
ಆ್ಯಡ್ ಮಾಡಿ ಸ್ವಲ್ಪ ಗಟ್ಟಿ ಆಗ್ಬೇಕು ರೀ. ನೀವು ಭಾಳ ಗಟ್ಟಿನೂ ಆಗಬಾರ್ದು ರೀ. ಸ್ವಲ್ಪ ಮೈದಾ ಹಾಕಿ ಗಟ್ಟಿ ಮಾಡ್ಕೊರಿ. ಇಲ್ಲಿ ನಾನು ಮೈದಾ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ. ಇವಾಗ ತಣ್ಣಗಾನೋ ಆಗೈತ್ರಿ ಇದೆ. ಇವಾಗ ನಾನು ಇವಾಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತೇನೆ ನೋಡಿರಿ. ಇಲ್ಲಿ ನೋಡಿರಿ ಇವಾಗ ಸ್ವಲ್ಪ ಐತ್ರಿ ಮೆಹಂದಿ, ಆದ್ರೂ ಅದು ಹತ್ತಂದ್ರೆ ಕೆಂಪಗೆ ಆಗೇ ಬಿಡ್ತೈತೆ ರೀ. ನಾನು ಹೇಗಾಗೈತೆ ಅಂತ ಹೇಳಿ ಒಂದು ಸಲ ಅಪ್ಲೈ ಮಾಡಿ ತೋರಿಸ್ತೇನೆ ರೀ ನಿಮಗೆ. ಇವಾಗ ನಾನು ಇದು ತೊಗೊಂಡಿದ್ದೆ ರೀ ಕಡ್ಡಿ. ಇದು ಕಡ್ಡಿ ತೊಗೊಂಡಿದ್ದೀನಿ ನಾನು. ಒಂದು ಸಲ ಈ ರೀತಿ ಹಚ್ಕೊಳ್ಳೋಣ್ರಿ. ನಾನು ಗೂಡು ಮೆಹಂದಿ ಮಾಡೀನಿ ರೀ. ಇದು ಅಂದ್ರೆ ಇದಕ್ಕಷ್ಟೇ ರೀ, ಇದು ಉಗುರಿಗೆ. ಈ ರೀತಿ ಎಲ್ಲ ಇದಕ್ಕೂ ಉಗುರಿಗೂ ಹಚ್ಕೊಳ್ಳೋಣ್ರಿ. ಇಲ್ಲಿನೂ ಸೈಡೂ ಹಚ್ಕೊತೀನಿ ರೀ, ಅದು ನಿಮಗೆ ಗೊತ್ತಾಗಲಿ. ಇವಾಗ 1-2 ನಿಮಿಷ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಹೆಂಗಾಗೈತಿಪ್ಪ ಅಂತಂದು. ಇಲ್ಲಿ ನೋಡಿರಿ ಇವಾಗ 1-2 ನಿಮಿಷ ಬಿಟ್ಟೆ ರೀ. ನಾನು ನಿಮಿಷ ಬಿಟ್ಟು ಇವಾಗ ಇದು ಒರೆಸ್ಕೊಂಬಿಡೋಣ್ರಿ. ನೋಡ್ರಿ ಇಲ್ಲಿ ಯಾವ ರೀತಿ ಕೆಂಪಾಗೈತಿ ಅಂತಂದು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕೆಂಪಗೆ ಹಾಕೈತ್ರಿ ಅದು. ಇಲ್ಲಿ ನೋಡ್ರಿ ಈಜಿ ರೀತಿಯಿಂದ ನಾನು ನಿಮಗೆ ಗೂಡು ಮೆಹಂದಿ ಮನೆ ಒಳಗನ ಯಾವ ರೀತಿ ಮಾಡೋದು ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ ರೀ. ಇನ್ನೊಂದು ಸ್ವಲ್ಪ ಬಿಟ್ಟಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕೆಂಪಗೆ ಹಾಕಿದ್ರಿ ಅದು. ಇಲ್ಲಿ ನೋಡ್ರಿ ಯಾವ ರೀತಿ ಕೆಂಪಾಗೈತಪ್ಪ ಅಂತಂದು. ಮತ್ತು ಫ್ರೆಂಡ್ಸ, ಈ ರೀತಿ ಗೂಡು ಮೆಹಂದಿ ನಾನು ಈಜಿ ರೀತಿಯಿಂದ ನಿಮಗೆ ಹೇಳ್ಕೊಟ್ಟಿದ್ದೀನಿ ರೀ. ನೀವು ಮನೆ ಒಳಗೆ ಒಂದು ಸಲ ಟ್ರೈ ಮಾಡಿರಿ, ಆಮೇಲೆ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇದನ್ನು ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನೀವು ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಆಗಿತ್ತಪ್ಪ ಅಂತ ಹೇಳಿ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ. ಸೂಪರ್ ಆಗೈತೆ ರೀ. ಕೇವಲ 3 ಸಾಮಗ್ರಿಲಿಂತ ನೀವು ಇದನ್ನು ಮಾಡ್ಕೋಬೋದು ರೀ. ಮನೆ ಒಳಗನ 20 ರೂಪಾಯಿ ಖರ್ಚು ಮಾಡಿ ಅಲ್ಲಿ ಇಲ್ಲೂ ಹಾಳು ಮಾಡ್ತಿರ್ತೀರಿ. ಮನೆ ಒಳಗೆ ಈ ರೀತಿ ಮಾಡಿರಿ, ಒಂದು ಸಲ ಟ್ರೈ ಮಾಡಿ ನೋಡಿರಿ.